ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಕೆಲವೊಂದು ಶಾಪಿಂಗ್ ಸಹ ಮಾಡಿದ್ದೀನಿ, ಅದರದ್ದು ಅನ್ಬಾಕ್ಸಿಂಗು ಇಲ್ಲ ರಿವ್ಯೂ ವ್ಲಾಗ್ ಸಹ ಆಗಿರುತ್ತೆ. ಇಷ್ಟೇ ಹೇಳ್ದಿರ ಈ ವ್ಲಾಗಲ್ಲಿ ಒಂದು ಕ್ವೇರಿಗೆ ಆನ್ಸರ್ ಸಹ ಕೊಡ್ತಾ ಇದ್ದೀನಿ. ಅಂದರೆ ನೀವು ಗೋಲ್ಡ್ ಪ್ರೈಸಸ್ ಎಲ್ಲ ಇವಾಗ ತುಂಬ ಜಾಸ್ತಿ ಆಗಿದೆ ಅಲ್ವಾ, ಜ್ಯುವೆಲರೀಸ್ ಎಲ್ಲ ನೀವು ಮನೆಯಲ್ಲೇ ಇಟ್ಟಿರ್ತೀರಾ, ಸೇಫಾ ಅನ್ನೋದ್ರ ಬಗ್ಗೆ ಕೆಲವೊಂದು ಕ್ವೇರೀಸ್ ಬಂದಿದೆ. ಸೊ ನಾನು ಏನು ಟಿಪ್ ಯೂಸ್ ಮಾಡ್ತೀನಿ, ಯೂಶ್ವಲಿ ನಂದು ತುಂಬ ವೆಯ್ಟ್ ಇರೋ ಜ್ಯುವೆಲರೀಸ್ ಎಲ್ಲ ಮನೇಲಿ ಇಡಲ್ಲ, ಅದು ಸೇಫ್ ಸಹ ಅಲ್ಲ. ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಇಂಥದ್ದೇನ ಇಮಿಟೇಷನ್ ಜ್ಯುವೆಲರೀಸ್ ಇದೆಯಾ ಅಂತ ಕೇಳೋ ಆಗಿದ್ದರೆ, ನನಗೆ ಸಮ್ಹೌ ಪರ್ಸ್ನಲಿ ಇಮಿಟೇಷನ್ ಜ್ಯುವೆಲರೀಸ್ ಆಗಲಿ ಇಲ್ಲಾಂದರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲರೀಸಲ್ಲಿ ಅದೆಲ್ಲ ವೇರ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಸಿಲ್ವರ್ ಜ್ಯುವೆಲರೀಸ್ ಅಂತ ಸಹ ಇವಾಗ ಬಂದಿದೆ, ಅದು ಸಹ ನಾನು ಒಂದು ಜ್ಯುವೆಲರಿ ಸಹ ಇಲ್ಲಿ ತನಕ ತೊಗೊಂಡಿಲ್ಲ. ಸಮ್ಹೌ ನನಗೆ ಗೋಲ್ಡೇ ಪ್ರಿಫರ್ ಮಾಡ್ತೀನಿ ನಾನು ವೇರ್ ಮಾಡಬೇಕಂದ್ರೆ. ಬಟ್ ಗೋಲ್ಡಲ್ಲೇ ಲೈಟ್ ವೆಯ್ಟು ಬೀಡ್ಸ್ ಜ್ಯುವೆಲರೀಸ್ ಥರ ಇವಾಗ ತುಂಬಾ ಟ್ರೆಂಡಲ್ಲಿದೆ, ಅಂಥ ಜ್ಯುವೆಲರೀಸ್ನ ನಾನು ಪರ್ಚೇಸ್ ಮಾಡ್ತೀನಿ. ಅಂದರೆ ಅದರದ್ದು ತುಂಬ ಪ್ರೈಸ್ ಇರಬಾರ್ದು, ಸೇಫ್ ಸಹ ಇರಬೇಕು ಮನೇಲಿರೋಕ್ಕೆ. ಅಂಥ ಒಂದು ಜ್ಯುವೆಲರೀಸ್ ನಾನು ಕಲೆಕ್ಷನ್ ಯಾವ್ದ್ಯಾವ್ದು ಮನೇಲಿ ಇಟ್ಟಿರ್ತೀನಿ, ಅದನ್ನು ಯಾವ ರೀತಿ ವೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಭಾತ್ ಮಾಡ್ಕೊಂಡಿದ್ದೆ. ಸೊ ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮ್ಗೆ ಐಡಿಯಾ ಇರುತ್ತೆ, ವಾರದಲ್ಲಿ ಒಂದಿನ ಕಂಪಲ್ಸರಿ ಬಿಸಿಬೇಳೆಭಾತ್ ಮಾಡೇ ಮಾಡ್ತೀನಿ, ಯಾಕಂದರೆ ನಮ್ಮ ಮಕ್ಳಿಗೆ ತುಂಬಾ ಇಷ್ಟ. ಸೊ ಇಷ್ಟೇ ಹೇಳ್ದಿರ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ಸ್ ಆಪ್ಷನ್ಸಲ್ಲಿ ಹೆಲ್ತಿ ಬ್ರೇಕ್ಫಾಸ್ಟಲ್ಲಿ ಇದು ಒಂದು ಸೇರುತ್ತೆ. ಅಂದರೆ ಇದು ಫುಲ್ಲು ಪ್ಯಾಕ್ಡ್ ವಿತ್ ನ್ಯೂಟ್ರಿಷನ್ಸ್ ಅಂತಲೇ ಹೇಳ್ತಾರೆ. ನೀವು ಎಷ್ಟೊಂದು ಡೈಟೇಷನ್ ನ್ಯೂಟ್ರಿಷನಿಸ್ಟ್ ಹತ್ರ ಹೋದ್ರೂ ಬಿಸಿಬೇಳೆಭಾತನ್ನ ಲೈಕ್ ಇನ್ಕ್ಲೂಡ್ ಮಾಡಿ ಡಯೆಟಲ್ಲಿ ಅಂತ ಹೇಳ್ತಾರೆ. ಸೊ ಆ ಒಂದು ರೀಸನ್ ಸಹ ಇದು ನಾನು ತುಂಬಾ ಕನ್ಸಿಡರ್ ಮಾಡ್ತೀನಿ ಈ ಒಂದು ಬ್ರೇಕ್ಫಾಸ್ಟ್ ಆಪ್ಷನ್ನ ವಾರಕ್ಕೆ ಒಂದ್ಸಲ ಆದರೂ. ಮತ್ತು ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಚಳಿ, ಬೆಳಗ್ಗೆ ಬೇಗ ಎದ್ದೋಳಕ್ಕೆ ಸಹ ಆಗ್ತಾಯಿಲ್ಲ. ಫಾಸ್ಟಾಗಿ ಆಗುವಂಥ ಬ್ರೇಕ್ಫಾಸ್ಟೇ ನಾನು ಕನ್ಸಿಡರ್ ಮಾಡ್ತೀನಿ, ಯಾಕಂದರೆ ಲೇಟಾಗಿ ಎದ್ದೋಳಿದ್ರೂ ಕ್ವಿಕ್ಕಾಗಿ ಆಗಿಬಿಡ್ಬೇಕು. ಸೊ ಇವಾಗ ಚಾಪರೆಲ್ಲ ತೊಗೊಂಡಿದ್ದೀನವಲ್ಲ, ಎಲೆಕ್ಟ್ರಿಕ್ ಚಾಪರು, ತರಕಾರಿ ಎಲ್ಲ ಕಟ್ ಮಾಡೋದಂತ ರಿಸ್ಕ್ ಅನ್ನಿಸ್ತಾ ಇಲ್ಲ. ಸೊ ಇವತ್ತು ಮಕ್ಕಳಿಗೆ ಲೈಕ್ ಸ್ನ್ಯಾಕ್ಸ್ಗೆ ಆರೆಂಜಸ್ ತಂದಿದ್ರು, ಅದನ್ನೇ ಸ್ವಲ್ಪ ಕಟ್ ಮಾಡಿ ಉಪ್ಪೆಲ್ಲ ಹಾಕಿ ಪ್ಯಾಕ್ ಮಾಡಿದೆ. ಸೊ ಯೂಶ್ವಲಿ ಚಳಿಗಾಲ ಬಂತಂದರೆ ನಾನು ಹಾಟ್ ವಾಟರ್ ಕಳಿಸೋದು ಸ್ಟಾರ್ಟ್ ಮಾಡ್ತೀನಿ ಮಕ್ಕಳಿಗೆ ಬಾಟಲ್ಸಲ್ಲಿ. ಸೊ ದಟ್ ಅಲ್ಲಿ ಹೋಗೋಷ್ಟರಲ್ಲೇ ಸ್ವಲ್ಪ ವಾರ್ಮ್ ಆಗಿರುತ್ತೆ, ಅವ್ರಿಗೂ ತುಂಬ ಚಳಿಗಾಲದಲ್ಲಿ ಇದೊಂಥರ ಸೇಫ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಅಂದರೆ ಬಿಸಿ ಬಿಸಿನೇ ಹಾಕಿ ಕಳಿಸ್ತೀನಿ, ಬಟ್ ಅಲ್ಲಿ ಹೋಗೋಷ್ಟರಲ್ಲಿ ಅವ್ರು ಕನ್ಸ್ಯೂಮ್ ಮಾಡೋ ಟೈಮ್ಗೆ ಅದು ವಾರ್ಮ್ ಆಗಿರುತ್ತೆ. ಸೊ ಇವತ್ತು ಕೆಲವೊಂದು ಪ್ರಾಡಕ್ಟ್ಸು ಡೆಲಿವರಿ ಬಂತು. ಅಂದರೆ ನಾನು ವೆಕೇಷನ್ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿದ್ದೀನಲ್ಲ, ನಾನು ಪ್ಲ್ಯಾನ್ ಮಾಡಿರೋ ಪ್ಲೇಸ್ ಬಂದು ಮೇಘಾಲಯ. ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ ಮತ್ತು ಸ್ವಲ್ಪ ಟ್ರೆಕ್ಕಿಂಗ್ ಇಂಥದ್ದೆಲ್ಲ ಪ್ಲೇಸಸ್ ತುಂಬ ಇದೆ. ಸೊ ಸ್ವಲ್ಪ ಟಾಪ್ಸು ಜೀನ್ಸ್ ಮೇಲೆ ವೇರ್ ಮಾಡೋಕ್ಕೆ ಮತ್ತು ಒಂದು ಟ್ರೆಕ್ಕಿಂಗ್ ಹೋಗೋಕ್ಕೆ ಶೂಸ್ ಸಹ ಆರ್ಡ್ರ್ ಮಾಡಿದ್ದೆ. ಅಲ್ಲೆಲ್ಲ ಗ್ರಿಪ್ ಇರಬೇಕಲ್ವ, ಸ್ಯಾಂಡಲ್ಸ್ ಎಲ್ಲ ಹಾಕ್ಕೊಂಡು ಹೋದರೆ ಜಾರೋದು ಇಂಥದ್ದೆಲ್ಲ ರಿಸ್ಕ್ ಇರುತ್ತೆ ಅಂತ ಇದು ರೀಬಾಕ್ ಅವ್ರದ್ದು ರನ್ನಿಂಗ್ ಶೂಸು. ಗ್ರಿಪ್ ಅಂತೂ ತುಂಬ ಚೆನ್ನಾಗಿದೆ, ರಿವ್ಯೂ ಸಹ ತುಂಬ ಚೆನ್ನಾಗಿತ್ತು. ಸೊ ಯೂಶ್ವಲಿ ಶೂಸ್ ಆಗಲಿ ಇಂಥ ಸ್ಯಾಂಡಲ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಬ್ರ್ಯಾಂಡೆಡ್ ತೊಗೊಂಡಷ್ಟು ನಮಗೆ ಬಾಳ್ಕೆನೂ ಬರುತ್ತೆ ಮತ್ತು ಲುಕ್ಕು ಸ್ವಲ್ಪ ಕ್ಲಾಸಿಯಾಗಿರುತ್ತೆ. ಸೊ ಇದು ಬಂದು ಪಿಂಕ್ ವಿತ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತೊಗೊಂಡು. ಆ್ಯಕ್ಚುಲಿ ನಂದು ಗ್ರೀನ್ ಇಷ್ಟ ಆಯಿತು, ಬಟ್ ನನ್ನ ಸೈಜು ಗ್ರೀನ್ ಕಲರಲ್ಲಿ ಅವೈಲೇಬಲ್ ಇರಲಿಲ್ಲ. ಸೊ ಇದೇ ಶೂಸ್ ಮಾಡಲಲ್ಲಿ 3 ಕಲರ್ಸ್ ಅವೈಲೇಬಲ್ ಇದೆ, ಪರ್ಪಲ್ಲು, ಗ್ರೀನು ಮತ್ತು ಪಿಂಕು. ಸೊ ನಿಮಗೆ ಯಾವ್ದು ಬೇಕೋ ಹೋಗಿ ನೀವು ಸೆಲೆಕ್ಟ್ ಮಾಡಿ. ಸೊ ಅದೇ ಅಲ್ದಿರ ಆಲ್ ಅಬೌಟ್ ಯು ಅನ್ನೋ ಬ್ರ್ಯಾಂಡದು ಕೆಲವೊಂದು ಟಾಪ್ಸ್ನ ತರಿಸಿದ್ದೀನಿ. ಸೊ ಇದಂತೂ ಸ್ವಲ್ಪ ದಪ್ಪ ಇರೋರಿಗೆ, ಒಂದು ಸ್ವಲ್ಪ ಕಂಫರ್ಟಬಲ್ ಇಷ್ಟಪಡೋರಿಗೆ, ಅಂದರೆ ಟೈಟಾಗಿ ಹಾಕ್ಕೊಳ್ಳೋಕೆ ಇಷ್ಟ ಇಲ್ದಿರ ಇರೋರಿಗೆ ಈ ಒಂದು ಮಾಡೆಲ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ಮೆಟೀರಿಯಲ್ ಸಹ ತುಂಬ ಚೆನ್ನಾಗಿದೆ. ಯೂಶ್ವಲಿ ನಾನು ಲಾಂಗ್ ಫ್ರಾಕ್ಸ್ ಇಂಥದ್ದಷ್ಟೇ ನಾನು ಮೀಶೋಲ್ಲಿ ತರಿಸ್ತೀನಿ, ಬಟ್ ಈ ಜೀನ್ಸ್ ಮೇಲೆ ವೇರ್ ಮಾಡೋ ಟಾಪ್ಸ್ ಎಲ್ಲ ಆದಷ್ಟು ನಾನು ಬ್ರ್ಯಾಂಡ್ ಪ್ರಾಡಕ್ಟ್ಸ್ಗೆ ಹೋಗ್ತೀನಿ. ಸೊ ಇವಾಗ ನಾನು ವೇರ್ ಮಾಡಿರೋದು ಆಲ್ ಅಬೌಟ್ ಯು ಅನ್ನೋ ಒಂದು ಬ್ರ್ಯಾಂಡ್ದು ಸಖತ್ ಕಂಫರ್ಟಬಲ್ ಆಗಿರುತ್ತೆ. ಎಸ್ಪೆಷಲಿ ಸ್ವಲ್ಪ ನಿಮಗೆ ಟಮ್ಮಿ ಎಲ್ಲ ಇದು ಸ್ವಲ್ಪ ಪ್ಲಸ್ ಸೈಜ್ ವುಮೆನ್ಸ್ಗೆ ಇದು ಸಖತ್ ಡೀಸೆಂಟಾಗಿ ಪ್ಲಸ್ ಕಂಫರ್ಟಬಲ್ ಆಗಿ ಕಾಣುತ್ತೆ.
ಸೊ ಈ ಒಂದು ಪ್ರಾಡಕ್ಟ್ ಬಂದು ನೀವು ಆಫೀಸ್ ವೇರ್ಸಿಗೆ ಸಹ ಕನ್ಸಿಡರ್ ಮಾಡ್ಬೋದು. ತುಂಬ ಕ್ಲಾಸಿಯಾಗಿ ಡೀಸೆಂಟ್ ಲುಕ್ ಕೊಡುತ್ತೆ. ಸೊ ನನಗಂತೂ ಇದು ತುಂಬ ಕಂಫರ್ಟಬಲ್ ಆಗಿ ಇಷ್ಟ ಆಯಿತು. ನಿಮ್ಗೇನಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ತೋರಿಸ್ತಾ ಇರೋದು ಇನ್ನೊಂದು ಜಾಕೆಟ್ ಅಂತಲೇ ಹೇಳ್ಬೋದು. ಫರ್ ಮೆಟೀರಿಯಲ್ ಜಾಕೆಟ್ನ ತರಿಸಿದ್ದೀನಿ. ಸೊ ಇದು ಸಹ ಆಫರಲ್ಲಿ ನನಗೆ ಸಿಕ್ತು. ತುಂಬಾ ಚೆನ್ನಾಗಿದೆ. ಆ್ಯಲನ್ ಜೋನ್ಸ್ ಅನ್ನೋ ಒಂದು ಬ್ರ್ಯಾಂಡ್ ಇದು. ಸೊ ಇದು ಸಹ ತುಂಬಾ ನಾನು ಜಾಕೆಟ್ಸ್ ಮುಂಚೆ ಎಲ್ಲ ತರಿಸಿದ್ದೀನಿ. ಸೊ ಮೆಟೀರಿಯಲ್ಗೆ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಹಾರ್ಚ್ ವಿಂಟರ್ಸು ಇಂಥದಕ್ಕೆಲ್ಲ ಈ ಸ್ವೆಟರ್ಸ್ ಇಂಥದ್ದು ಹಾಕೋದಕ್ಕೆ ಬದಲು ಈ ಥರ ಜಾಕೆಟ್ಸು ಒಂದು ಸ್ವಲ್ಪ ಟ್ರೆಂಡಿಯಾಗೂ ಇರುತ್ತೆ. ಮತ್ತು ನಿಮಗೆ ಒಂಥರ ಏನೋ ರೆಗ್ಯುಲರ್ ಸ್ವೆಟರ್ಸ್ ಹಾಕ್ಕೊಳ್ತಾ ಇದ್ದೀವಿ ಅನ್ನೋ ಫೀಲ್ ಸಹ ಬರಲ್ಲ. ಸೊ ನೀವು ಯಾವ್ದಾನ ಚಳಿಗಾಲದಲ್ಲಿ ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಈ ಟಾಪ್ಸ್ ಮೇಲೆ ಎಲ್ಲ ಈ ಥರ ಈ ಜಾಕೆಟ್ನ ವೇರ್ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಕ್ಲಾಸಿಯಾಗಿದೆ ಅಂತ. ಇದರಲ್ಲಂತೂ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇತ್ತು. ಸೊ ನಾನು ನನ್ನ ಮಗ ಹತ್ರ ಇದೇ ಕಲರ್ ಒಂದು ಜಾಕೆಟ್ ಇದೆ. ಸೊ ಇದೇ ಕಲರ್ ತೊಗೊಮ್ಮ ಅಂತ ಅವ್ನು ಹಠ ಮಾಡಿದ್ದಕ್ಕೆ ನಾನು ಗ್ರೇ ಕಲರ್ ತೊಗೊಂಡಿದ್ದೀನಿ. ಬಟ್ ಇನ್ನೂ ಸ್ಕಿನ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಈ ಥರ ತುಂಬಾ ಕಲರ್ ಆಪ್ಷನ್ಸ್ ಇದೆ. ಗ್ರೀನ್, ಪರ್ಪಲ್ ಎಲ್ಲ. ಸೊ ನಿಮ್ಗೇನಾದರೂ ಬೇಕಾದರೆ ನೀವು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ ಲಿಂಕು. ನಿಮ್ಗೆ ಇಷ್ಟ ಇರೋ ಕಲರ್ನ ನೀವು ಪರ್ಚೇಸ್ ಮಾಡ್ಬೋದು. ಈ ಥರ ಲಾಂಗ್ ಫ್ರಾಕ್ಸ್ ಮೇಲೆ ಸಹ ನೀವು ವೇರ್ ಮಾಡ್ಬೋದು. ಎರಡಕ್ಕೂ ಸೂಟ್ ಆಗುತ್ತೆ. ಹೋಪ್ ಇದೆಲ್ಲ ನಿಮಗೆ ಪ್ರಾಡಕ್ಟ್ಸ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ನಮ್ಮ ಮನೆ ಹತ್ರ ಒಂದು ಟೆಂಪಲ್ದು ಆ್ಯನಿವರ್ಸರಿ ಅಂದರೆ ವಾರ್ಷಿಕೋತ್ಸವ ಅಂತ ನಡೆಸ್ತಾರೆ, ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಅದು ಇನ್ವೈಟ್ ಮಾಡಿ ಹೋಗಿದ್ರು. ಸೊ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂದರೆ ಲಾಸ್ಟ್ ಟೈಮ್ ನಾನು ಸಲ್ವಾರ್ ಹಾಕ್ಕೊಂಡು ಹೋದಾಗ ಎಲ್ಲರೂ ಯಾಕೆ ಸ್ಯಾರಿ ಉಟ್ಕೊಂಬರ್ಬಾರ್ದಾ ಅಂತ ಹೇಳಿದ್ರು. ಅದಕ್ಕೆ ಈ ವರ್ಷ ಆದರೂ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ಇದೊಂಥರ ವೈನ್ ಕಲರು ವಿತ್ ಬೇಜ್ ಕಾಂಬಿನೇಷನ್ ಇದೆ. ಕ್ರೀಮ್ ಆರ್ ಬೇಜ್ ಅಂತ ಹೇಳ್ಬೋದು. ಸೊ ಇದನ್ನು ತುಂಬ ಜನ ನೋಡಿದವ್ರು ಯಾರು ಸಿಲ್ಕ್ ಸ್ಯಾರಿ ಅಂತ ಅನಿಸೋದೇ ಇಲ್ಲ ಅಂತ ಹೇಳ್ತಾರೆ. ಮೇ ಬಿ ಅದು ಕಲರ್ ಕಾಂಬಿನೇಷನ್ ಸ್ವಲ್ಪ ಯುನೀಕ್ ಇರೋದ್ರಿಂದ ಅನಿಸುತ್ತೆ. ಬಟ್ ಸಮವ್ ನನಗೆ ಸಿಲ್ಕ್ ಸ್ಯಾರಿಯಲ್ಲಿ ಇದು ಒಂದು ಒನ್ ಆಫ್ ದ ಫೇವ್ರೇಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಸೊ ಇದಕ್ಕೆ ನಾನು ಪರ್ಲ್ ಜೊತೆ ಆಲ್ವೇಸ್ ಪೇರಪ್ ಮಾಡ್ತೀನಿ. ಪರ್ಲ್ ಸೆಟ್ಸ್ ತುಂಬಾ ಸೂಟ್ ಆಗುತ್ತೆ. ಇದು ಒಂದು ಸ್ವಲ್ಪ ಪರ್ಲ್ ಕಲರ್ ಇರೋದ್ರಿಂದ. ಸೊ ಇವಾಗ ಗೋಲ್ಡ್ ಪ್ರೈಸಸ್ ಅಂತೂ ತುಂಬ ಜಾಸ್ತಿ ಆಗಿದೆ. ಮನೇಲಿ ಗೋಲ್ಡ್ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಈ ಥರ ಬೀಡ್ಸ್ನ ನಾನು ಜ್ಯುವೆಲರೀಸ್ನ ಜಾಸ್ತಿ ಮನೇಲಿ ಇಟ್ಕೊಳ್ತೀನಿ. ಸೊ ದಟ್ ಯಾವುದನ್ನ ಸಿಂಪಲ್ ಫಂಕ್ಷನ್ಸ್ಗಾಗುತ್ತೆ ಅಂತ ಇದೆಲ್ಲ ನೋಡ್ಬೋದು. ಗೋಲ್ಡ್ ತುಂಬ ಕಡಿಮೆ ಇದೆ ಇದೆಲ್ಲ ಜ್ಯುವೆಲರೀಸ್ ಎಲ್ಲ. ಒಂದೇ ಒಂದು ಪೆಂಡೆಂಟ್ ಇಟ್ಕೊಂಡಿದ್ದೀನಿ ಈ ಮೂರಕ್ಕೂ. ಅದು ನೆಕ್ಸ್ಟ್ ಯಾವಾಗನ ಶೇರ್ ಮಾಡ್ತೀನಿ. ಸೊ ಅದು ಮತ್ತು ಈ ಥರ ಸರಗಳು, ಮಣಿ ಸರಗಳು ಗೋಲ್ಡು ಕಡಿಮೆ ಇರುತ್ತೆ. ಬಟ್ ಹಾಕ್ಕೊಂಡಾಗ ಸಖತ್ ಕ್ಲಾಸಿಯಾಗಿ ಎಲಿಗೆಂಟಾಗಿ ಕಾಣುತ್ತೆ. ಮತ್ತು ಇದೊಂದು ಥ್ರೆಡ್ ಜ್ಯುವೆಲರಿ. ಇದನ್ನು ಯೂಸ್ ಮಾಡಿಕೊಂಡು ಹೆಂಗೆ ನೀವು ಸ್ಟೈಲ್ ಮಾಡ್ಬೋದು ವಿತ್ ಇಯರಿಂಗ್ಸ್ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಇವಾಗ ಈ ಒಂದು ಇಯರಿಂಗ್ಸ್ ಬಗ್ಗೆನೂ ನಿಮಗೆ ಗೊತ್ತಿರ್ಬೋದು. ನಾನು ಆಲ್ರೆಡಿ ಲಾಸ್ಟ್ ಪೇಮೆಂಟಲ್ಲಿ ತೊಗೊಂಡಿರೋಂಥ ಮುತ್ತಿನ ಒಂದು ಓಲೆ, ಅದಕ್ಕೆ ಈ ಒಂದು ಮುತ್ತಿನ ಸರದ ಜೊತೆ ಇವತ್ತು ಪೇರಪ್ ಮಾಡಿ ರೆಡಿ ಆಗ್ತೀನಿ. ಸೊ ಈ ಪರ್ಲ್ ಜ್ಯುವೆಲರೀಸ್ ಅಂದ್ರೇ ಒಂಥರ ಕ್ಲಾಸಿ ಲುಕ್ ಕೊಟ್ಬಿಡುತ್ತೆ. ಎಸ್ಪೆಷಲಿ ಗೋಲ್ಡ್ ಜೊತೆ ಪೇರಪ್ ಮಾಡಿದಾಗ ತುಂಬ ಸಿಂಪಲ್ಲಾಗಿ ಎಲೆಗೆಂಟ್ ಲುಕ್ ಕೊಡಬೇಕಂದ್ರೆ ಬೀಡ್ಸಲ್ಲಿ ನನಗೆ ಫೇವ್ರೇಟ್ ಅಂದರೆ ಈ ಒಂದು ಪರ್ಲ್ ಸೆಟ್ಟು. ಸೊ ನಾನು ಪರ್ಲ್ಸಲ್ಲೇ 3 ಸೆಟ್ ತೊಗೊಂಡಿದ್ದೀನಿ. ಅದರಲ್ಲಿ ಸಿಂಪಲ್ ಅಂದರೆ ಇದೆ, ನಾನೇ ಡಿಸೈನ್ ಮಾಡ್ಕೊಂಡು ಮಾಡಿಸ್ಕೊಂಡಿದ್ದು. ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೀವೇನ ನೋಡಿದರೆ ಇನ್ನೊಂದು ಪರ್ಲ್ ಸೆಟ್ ನಾನು ತೊಗೊಂಡಿದ್ದೀನಿ. ಗೋಲ್ಡ್ ಚಿಟ್ನ ಲೈಕ್ ಅದೆಷ್ಟು ದುಡ್ಡಿದೆಯೋ ಅಲ್ಲ ಅದರಲ್ಲಿ ಒಂದು 12 ಗ್ರಾಮ್ಸ್ದೇನೋ ಒಂದು ಪರ್ಲ್ 3 ಲೇಯರ್ ಸೆಟ್ ತೊಗೊಂಡಿದ್ದೆ. ಅದಕ್ಕೆ ಸಹ ಈ ಒಂದು ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಒಂದು ಓಲೆ ನಿಮಗೆಲ್ಲ ಐಡಿಯಾನೇ ಇದ್ದೇ ಇರುತ್ತೆ. ನನ್ನ 3rd ಯೂಟ್ಯೂಬ್ ಪೇಮೆಂಟಲ್ಲಿ ಆ ಒಂದು ಸ್ಟಡ್ನ ತೊಗೊಂಡೆ, ಸಿಂಗಲ್ ಪರ್ಲ್ ಸ್ಟಡ್ಡು. ಅದಕ್ಕೆ ಇವತ್ತು ಈ ಜುಮ್ಕಿ ಹಾಕ್ಕೊಂಡು ವೇರ್ ಮಾಡ್ತಾಯಿದ್ದೀನಿ. ಸೊ ಈ ಥರ ನೀವು ಸಿಂಗಲ್ ಸ್ಟೋನ್ಸ್ದು ಸ್ಟಡ್ಸ್ ತೊಗೊಂಡ್ಬಿಟ್ರೆ ಜುಮ್ಕೀಸ್ ಹಾಕ್ಕೊಂಡ್ರೆ ಸಖತ್ ರಿಚ್ಚಾಗಿ ಕಾಣುತ್ತೆ. ಮತ್ತು ಈ ಸ್ಯಾರೀಸ್ ಜೊತೆ ಪೇರಪ್ ಮಾಡ್ಬೋದು. ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ಈ ಒಂದು ಮುತ್ತಿಂದು ಏನು ಸ್ಟಡ್ಸ್ ತೊಗೊಂಡಿದ್ದೀವಲ್ಲ, ಇಲ್ಲಾಂದರೆ ಸ್ಟೋನ್ ಸ್ಟಡ್ಸು ಎಲ್ಲ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೀವೇ ಹೋಗಿ ಒಂದು ಸಲ ಚೆಕ್ ಮಾಡಿ ಆ ಒಂದು ವ್ಲಾಗಲ್ಲಿ. ಸೊ ಅದನ್ನು ಯಾವ್ಯಾವ ಥರ ವೇರ್ ಮಾಡ್ಬೋದು ಅಂತ ಸಹ ಆ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಅಂದರೆ ನಿಮಗೆ ಡಿಸೈನರ್ ವೇರ್ಸ್ ಸ್ಯಾರೀಸ್ಗೆ ಯಾವ ರೀತಿ ನೀವು ಪೇರ್ ಮಾಡ್ಬೋದು, ಜಸ್ಟ್ ಸ್ಟಡ್ಡು ನೀವು ಡೈಲಿ ವೇರ್ಗೆ ಹಾಕ್ಬೋದು. ಮತ್ತು ಈ ಥರ ಟ್ರೆಡಿಷ್ನಲ್ ವೇರ್ಗೆ ಜುಮ್ಕಾಸ್ ಜೊತೆ ಪೇರ್ ಮಾಡ್ಬೋದು. ಮತ್ತು ಒಂದು ಹ್ಯಾಂಗಿಂಗ್ಸ್ ಥರ ಇದೆ ನನ್ನ ಹತ್ರ, ಅದನ್ನು ನಾನು ಸಲ್ವಾರ್ಸ್ಗೆ ಅಂಥದಕ್ಕೆ ಪೇರಪ್ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಯಾರಿಗೆ ಈ ಮುತ್ತಿನ ಸರ ಮತ್ತು ಈ ಮುತ್ತಿಂದು ಓಲೆ ಜುಮ್ಕಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಮತ್ತು ತುಂಬ ಹೆವಿಯಾಗೇನಿಲ್ಲ, ಸಿಂಪಲ್ಲಾಗಿ ನೀವು ರೆಡಿಯಾಗಿ ಹೋಗಬೇಕಂದ್ರೆ ಈ ಥರ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡ್ಬೋದು. ಸೊ ಇದೊಂದು ಐಡಿಯಾ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿಂದ ತುಂಬ ಗೋಲ್ಡ್ ಮನೇಲೆಲ್ಲ ಇಟ್ಕೊಳ್ದಿರ ಈ ಥರ ಬೀಡ್ಸ್ ಜ್ಯುವೆಲರೀಸು, ಇಲ್ಲಾಂದರೆ ಒಂದು ಸಿಂಗಲ್ ಪೆಂಡೆಂಟ್ಗೆ ಡಿಫ್ರೆಂಟ್ ಕಲರ್ ಬೀಡ್ಸ್ ಇರೋವಂಥ ಒಂದು
ಆ್ಯಡ್ ಆನ್ಸ್ನ ಇಟ್ಕೊಂಡು ನೀವು ಡ್ರೆಸ್ ಮಾಡ್ಕೊಳ್ಳಿ. ತುಂಬ ಫ್ಯಾಮ್ಲಿ ಫಂಕ್ಷನ್ಸು ಇಲ್ಲ ಲೈಕ್ ತುಂಬ ಕ್ಲೋಸ್ ರಿಲೇಟಿವ್ಸ್ ಫಂಕ್ಷನ್ಸ್ಗಷ್ಟೇ ಗೋಲ್ಡನ್ನು ತರಿಸ್ಕೊಂಡು ವೇರ್ ಮಾಡಿ. ಯಾಕಂದರೆ ಇವಾಗಿರೋಂಥ ಪರಿಸ್ಥಿತಿಯಲ್ಲಿ ಗೋಲ್ಡ್ ಅಂತೂ ಗಗನಕ್ಕೇರಿದೆ, ಅಷ್ಟು ಸೇಫ್ ಅಲ್ಲ. ಸೊ ಎಂಡ್ ಆಫ್ ದ ಡೇ ನಮ್ಮ ಸೇಫ್ಟಿ ಸಹ ಇಂಪಾರ್ಟೆಂಟ್ ಅಲ್ಲ, ಹಂಗನ್ಬಿಟ್ಟು ನೀವೇನು ಕಾಂಪ್ರಮೈಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ನಾನು ಕೊಟ್ಟಿರೋವಂಥ ಟಿಪ್ಸ್ನ ಯೂಸ್ ಮಾಡಿಕೊಂಡು ಪ್ರತಿ ಸ್ಯಾರಿಗೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಮ್ಯಾಚಿಂಗ್ ಜ್ಯುವೆಲರೀಸು ಮತ್ತು ಗೋಲ್ಡೇ ಸಹ ನೀವು ವೇರ್ ಮಾಡಿ ಹೋಗ್ಬೋದು. ಸೊ ನೆನ್ನೆ ಹಾಕಿರೋವಂಥ ರಂಗೋಲಿ ಇದು ಇವತ್ತು ನೋಡಿ ಅದೇನೋ ಆಶ್ಚರ್ಯ, ಮಕ್ಕಳು ಒಂಚೂರು ಕೆಡಿಸ್ತೀರ ಹಂಗೆ ಇಟ್ಟಿದ್ದಾರೆ. ಅದೇ ನಂಗೆ ಆಶ್ಚರ್ಯ ಆಯಿತು. ನೆಕ್ಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಂಬ ರಶ್ ಇತ್ತು. ನನಗೆ ಅಷ್ಟೊತ್ತು ನಿಂತ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಅದಕ್ಕೆ ನಮ್ಮ ನೇಬರ್ಸ್ ಹತ್ರ ಪೂಜೆ ಸಾಮಾನೆಲ್ಲ ಕೊಟ್ಟು ನೀವು ಪೂಜೆ ಮಾಡಿಸ್ಕೊಂಬನ್ನಿ ಅಂತ ನನಗೆ ಕಾಲ್ ಟೈಮ್ ಆಯಿತು. ಅದಕ್ಕೆ ರಿಟರ್ನ್ ಬಂದೆ. ನಾನು ಮೊಬೈಲ್ ತೊಗೊಂಡೋಗಿರಲಿಲ್ಲ ಅಲ್ಲಿ ವಿಡಿಯೋಸ್ ತೊಗೊಳಕ್ಕೆ. ಬಟ್ ಒಂದು ಗುಡ್ ಥಿಂಗ್, ಖುಷಿಯಾಗುವಂಥ ವಿಷಯ ಏನಂದರೆ ನಮ್ಮ ನೇಬರೇ ಎಲ್ಲ ಪೂಜೆ ಮಾಡಿಸ್ಕೊಂಡು ತಂದ್ರಲ್ಲ, ಅದು ನಾನು ಕೊಟ್ಟಿದ್ದ ಕಾಯಲ್ಲಿ ಈ ಥರ ಹೂವು ಬಂದಿತ್ತು. ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಥರ ದೇವ್ರಿಗೆ ಅರ್ಪಿಸೋವಂಥ ಕಾಯಲ್ಲಿ ಹೂವು ಇದ್ದರೆ. ಸೊ ನನಗೆ ಈ ಹೂವು ಇರುತ್ತಲ್ವ, ಇದು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಈ ತಮಿಳ್ನಾಡು ಕಡೆ ಎಲ್ಲ ಈ ಥರ ಔಟ್ಸೈಡ್ ಸೈಡ್ಸಲ್ಲಿ ರೋಡ್ಸಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಇದು ಫುಲ್ ಕಾಯಿ ಫುಲ್ ಈ ಥರ ಹೂವು ಬಿಟ್ಟಿರುತ್ತೆ. ಇದನ್ನು ಒಂಥರ ಕಟ್ ಮಾಡಿ ತಿಂದರೆ ಕೊಬ್ಬರಿ ಥರನೇ ಇರುತ್ತೆ, ಬಟ್ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ಎಷ್ಟು ಜನಕ್ಕೆ ಇದು ಇಷ್ಟ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇದು ಮಧ್ಯಾಹ್ನದ ಲಂಚು. ಎಣ್ಣೆ ಬದನೆಕಾಯಿ ಸಾರು ಬೆಳಗ್ಗೆನೇ ಮಾಡಿಟ್ಟೋಗಿದೆ. ಬಂದ ತಕ್ಷಣ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಸೈಡ್ಗೆ ಮೊಟ್ಟೆ ಬೇಯಿಸ್ಕೊಂಡಿದೆ ಮತ್ತು ಒಂದು ಒಳ್ಳೆ ಟೀ ಮಾಡಿಕೊಂಡೆ ಟೀ ಬ್ರೇಕಲ್ಲಿ. ಸೊ ಇದೇ ಥರ ಇರುತ್ತೆ ಆಲ್ಮೋಸ್ಟ್ ನನ್ನ ಎಲ್ಲ ಒಂದು ಡೈಲಿ ರೂಟೀನಲ್ಲಿ. ಒಂದು ಬ್ರೇಕ್ ಲಂಚ್ಗೆ, ಇನ್ನೊಂದು ಬ್ರೇಕ್ ಟೀಗೆ. ಕರೆಕ್ಟಾಗಿ 5 o'clockಗೆ ಟೀ ಟೈಮು, ಮಧ್ಯಾಹ್ನ 3 ಗಂಟೆಗೆ ಲಂಚ್ ಮಾಡ್ತೀನಿ. ಸಂಜೆ ಆದರೆ ಕಾಲ್ಸ್ ಎಲ್ಲ ಮುಗಿದ್ಮೇಲೆ ಮಕ್ಕಳಿಗೆ ಹೋಮ್ವರ್ಕ್ಸ್ ಎಲ್ಲ ಬರೆಸ್ಕೊಂಡು ಕೂತ್ಕೊಳ್ತೀನಿ. ಸೊ ಇವತ್ತು ನನಗೆ ಸ್ವಲ್ಪ ಸುಸ್ತಾಗಿತ್ತು. ಮಗ ಅದನ್ನು ಕೇಳಿದ್ದಕ್ಕೆ ನಾನೇ ಇವತ್ತೆಲ್ಲ ನಿಂಗೆ ಹೆಲ್ಪ್ ಮಾಡ್ತೀನಮ್ಮ ಅಂತ ಇಲ್ಲಿ ಮಾಡ್ತಾ ಇದ್ದಾನೆ. ಚಪಾತಿ ಎಲ್ಲ ಮಾಡಿಕೊಡ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ನೋಡಿ ಆಮೇಲೆ ನೀನು ವಿಲೋಗಲ್ಲೆಲ್ಲೋ ನೋಡಿ ನಮ್ಮ ಮಗ ನನಗೆ ದೋಸೆ ಮಾಡಿಕೊಡ್ತಾ ಇದ್ದಾನೆ, ಚಪಾತಿ ಮಾಡಿಕೊಡ್ತಾ ಇದ್ದಾನೆ ಅಂತ. ಆಯ್ತಪ್ಪ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನನ್ನ ಮಗನೇ ನನಗೆಲ್ಲ ಚಪಾತಿ ಮಾಡಿಕೊಟ್ಟ ಅಂತ. ಓಕೆನಾ? ಸೊ ಮತ್ತು ಪ್ರತಿಯೊಂದು ಮದರ್ಸು ಇದಕ್ಕೆ ರಿಲೇಟ್ ಆಗ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದರೆ ಅವರು ಎಷ್ಟು ಟೆನ್ಷನ್ ಕೊಟ್ಟು ಎಷ್ಟು ನಮಗೆ ಸ್ಟ್ರೆಸ್ ಕೊಟ್ಟರು ಕೆಲವೊಂದು ಸರಿ ಅವರೇ ನಮಗೆ ಸ್ಟ್ರೆಸ್ ಬಸ್ಟರ್ಸ್ ಆಗಿರ್ತಾರೆ. ಸೊ ಎಸ್ಪೆಷಲಿ ಈ ಥರ ತುಂಬ ಸುಸ್ತಾದಾಗ ಈ ಥರ ಹೆಲ್ಪ್ ಮಾಡೋದು ಇದನ್ನೆಲ್ಲ ನೋಡಿದಾಗ ಖುಷಿ ಅನಿಸುತ್ತೆ. ಆ ಒಂದು ಇರೋ ಟೆನ್ಷನ್ಸ್ ಆಗಲಿ ಸ್ಟ್ರೆಸ್ ಆಗಲಿ ಆಟೋಮೆಟಿಕ್ಕಾಗಿ ಅವರೇ ಒಂಥರ ಮೆಡಿಸಿನ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ಈ ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.